ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ನಿಮಗೆ ಗೊತ್ತಿರೋಗೆ ಟಿಕ್ ಟಾಕ್ ಅಪ್ಲಿಕೇಶನ್ ತುಂಬ ವೈರಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಎಲ್ಲರೂ ಕೂಡ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆ ಒಂದು ಟಿಕ್ ಟಾಕ್ ಅಪ್ಲಿಕೇಶನ್ಗೆ ಟೈಮ್ನ ಎಲ್ಲರೂ ಅದಕ್ಕೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಈ ಟಿಕ್ ಟಾಕ್ ವೀಡಿಯೋಸ್ಗಳನ್ನ ನೋಡಿ ನನಗೆ ಒಂದು ಅನ್ನಿಸ್ತು ಈ ಒಂದು ವೀಡಿಯೋನ ಮಾಡಬೇಕು ಅಂತ. ಸೊ ಏನಂತಂದರೆ ಈ ಒಂದು ವೀಡಿಯೋದಲ್ಲಿ ಏನು ಅಂತಂದರೆ ಒಂದು ಹುಡುಗ ಒಂದು ಬಾಡಿನ ತೋರಿಸೋದಕ್ಕೋಗಿ ಅಲ್ಲೇ ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾನೆ. ಆ ಒಂದು ವೀಡಿಯೋನ ತೋರಿಸ್ತೀನಿ. ಆ ಒಂದು ವೀಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಟಿಕ್ ಟಾಕ್ಗೆ ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕೆ ಅಂತಂದರೆ ನಾನು ಏನಕ್ಕೆ ಈ ಒಂದು ವೀಡಿಯೋನ ಪ್ಲೇ ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟೇ ತೋರಿಸಿದ್ರು ಕೂಡ, ಎಷ್ಟೇ ಇನ್ಸಿಡೆಂಟ್ಗಳು ಟಿಕ್ ಟಾಕಲ್ಲಿ ನಡೆದು ಅದ್ರ ಬಗ್ಗೆ ನಾವು ಮಾತಾಡಿದ್ರೂ ಕೂಡ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಒಂದು ಸ್ಟೆಂಟ್ಗಳು ಮಾಡೋದಾಗ್ಬೋದು, ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋದಾಗ್ಬೋದು, ಲೈಕ್ಸ್ಗೋಸ್ಕರ, ಟಿಕ್ ಟಾಕ್ ಲೈಕ್ಸ್ಗೋಸ್ಕರ ಇವೆಲ್ಲ ಮಾಡ್ತಾಯಿದ್ದಾರೆ. ಸೊ ಮೊದಲು ನಾನು ಆ ಒಂದು ವೀಡಿಯೋ ತೋರಿಸ್ತೀನಿ. ಆ ಒಂದು ವೀಡಿಯೋ ತೋರಿಸೋದಕ್ಕೆ ನಂಗೆ ಬೇಜಾರು, ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ನೋಡ್ಕೊಂಡು ಬನ್ನಿ. ಓಕೆ, ಇವಾಗ ಆ ಒಂದು ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೀವು ಅದ್ರಲ್ಲಿ ನೋಡಿರ್ಬೋದು, ಒಂದು ಹುಡುಗ ಒಂದು ಜಿಮ್ ಬಾಡಿನ ಅಂತಂದರೆ ಜಿಮ್ ಮಾಡಿದಾನೆ ಏನೋ ಗೊತ್ತಿಲ್ಲ ನನಗೆ, ಸ್ವಲ್ಪ ಬಾಡಿನ ಎಕ್ಸ್ಟೆನ್ಷನ್ ಮಾಡಿ ಏನೋ ತೋರಿಸ್ತಾ ಇದ್ದಾನೆ ಅಲ್ವಾ. ಸೊ ಅಲ್ಲಿ ಟಿಕ್ ಟಾಕ್ ವೀಡಿಯೋ ಮಾಡ್ತಾ ಇರೋನು ಇನ್ನೂ ತೋರಿಸು, ಇನ್ನೂ ಮಾಡೋ ಚೆನ್ನಾಗಿ ಬರುತ್ತೆ ಅಂತ ಹುರಿದುಂಬಿಸ್ಬಿಡ್ತಾನೆ. ಆ ಟೈಮಲ್ಲಿ ಅವ್ನೇನು ಮಾಡ್ತಾನೆ, ಇನ್ನೂ ಸ್ವಲ್ಪ ಮುಕ್ಕಿರೋದು ಏನೋ ಮಾಡೋದಕ್ಕೆ ಹಿಂಗೆ ಟ್ರೈ ಮಾಡ್ತಾನೆ ಅವ್ನ ಬಾಡಿ ತೋರಿಸೋದಕ್ಕೆ. ಆ ಟೈಮಲ್ಲಿ ಅಲ್ಲೇ ಸ್ಪಾಟ್ ಔಟ್ ಆಗೋಗ್ತಾನೆ. ಸೊ ಈ ಥರ ಕೆಲಸಗಳಾಗ್ತಾಯಿದೆ. ಸೊ ಜಸ್ಟ್ ಒಂದು ಲೈಕ್ಸ್ಗೋಸ್ಕರ, ಟಿಕ್ ಟಾಕ್ ಲೈಕ್ಸ್ಗೋಸ್ಕರ ನೀವು ನಗ್ಬೋದು. ನೀವು ಟಿಕ್ ಟಾಕ್ ಲೈಕ್ಸ್ಗೋಸ್ಕರ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತುಂಬ ಜನ, ಇನ್ನೂ ಮಾಡ್ತಾ ಇದ್ದಾರೆ. ಈ ಥರ ಇನ್ಸಿಡೆಂಟ್ಗಳು ನಡೀತಾ ಇದ್ರೂ ಕೂಡ ಇನ್ನೂ ಮಾಡ್ತಾ ಇದ್ದಾರೆ ಆ ಥರ ಕೆಲಸಗಳನ್ನ. ಕೆಲವೊಂದಷ್ಟು ಜನ ನೋಡಿದ್ದೀನಿ ನಾನು ಟಿಕ್ ಟಾಕಲ್ಲಿ ಬೈಕ್ ಸ್ಟೆಂಟ್ಗಳನ್ನ ಮಾಡ್ತಾ ಇರ್ತಾರೆ. ಇದು ಬೈಕ್ ಯಾವ ತುಂಬ ಇದಾವಲ್ಲಪ್ಪ, ಡ್ಯೂಕು, ಆಮೇಲೆ ರಾಯಲ್ ಎನ್ಫೀಲ್ಡು, ನಮ್ಗೆ ಅದ್ರ ಬಗ್ಗೆ ತುಂಬ ಐಡಿಯಾ ಇಲ್ಲ. ಸೊ ಈ ಥರ ಗಾಡಿಗಳಿದಾವಲ್ಲ, ಅದರಲ್ಲಿ ವೀಲಿಂಗ್ ಮಾಡೋದೇನೋ, ಒಂದು ಸ್ಲೋ ಮೋಷನಲ್ಲಿ ಬರೋದೇನೋ, ಅವರು ಫಾಸ್ಟಾಗಿ ಬಂದಿರ್ತಾರೆ. ಆ ಟಿಕ್ ಟಾಕಲ್ಲಿ ಸ್ಲೋ ಮೋಷನಲ್ಲಿ ತೋರಿಸೋದವರು. ಯಾಕೆ ಅಂತಂದರೆ ಸಿನಿಮ್ಯಾಟಿಕ್ಕಾಗಿ ಬರಬೇಕಲ್ಲ. ಏನಕ್ಕೆ ಇವೆಲ್ಲ ಮಾಡ್ತಾಯಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಸೊ ಆ ಥರ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕೆ ಅಂತಂದರೆ ನೀವು ಟಿಕ್ ಟಾಕಲ್ಲಿ ಲೈಕ್ಸ್ ಬರುತ್ತೆ ನಿಮಗೆ, ನೀವೇ ಇಲ್ದೋದ್ಮೇಲೆ ಏನು ಲೈಕ್ಸ್ ಇಟ್ಕೊಂಡೇನೋ, ನೀವು ಸತ್ರೂ ಕೂಡ ಟಿಕ್ ಟಾಕಲ್ಲಿ ಲೈಕ್ ಹಂಗೆ ಇರುತ್ತೆ. ಬಟ್ ನೀವು ಎಲ್ದೋದ್ಮೇಲೆ ಏನು ಪ್ರಯೋಜನ? ಸೊ ಒಂದು ಕಾರಣಕ್ಕೆ ಎಷ್ಟು ಮಾಡೋದಕ್ಕೆ ಸಾಧ್ಯ ಅಷ್ಟು ಮಾಡಿ. ಸೊ ಟಿಕ್ ಟಾಕ್ ಅಪ್ಲಿಕೇಶನ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ವಲ್ಗರ್ ಅಪ್ಲಿಕೇಶನ್ ಅಲ್ಲ, ತುಂಬ ವೇಸ್ಟ್ ಅಪ್ಲಿಕೇಶನ್ ಅಲ್ಲ, ಯಾವತ್ತೂ ನನಗೆ ಹಂಗೆ ಅನಿಸಿಲ್ಲ. ಯಾಕೆಂತಂದರೆ ಇದರಲ್ಲಿ ಜಸ್ಟ್ ನಮ್ಮ ಒಂದು ಪ್ಯಾಷನ್, ಒಂದು ಲೈಫಲ್ಲಿ ಒಂದು ಎಂಜಾಯ್ಮೆಂಟ್ ಬೇಕು ಅಂತಂದರೆ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ನ ಮಾಡ್ಕೋಬೋದು, ಅದನ್ನು ಅಪ್ಲೋಡ್ ಮಾಡ್ಕೋಬೋದು, ಸ್ಟೇಟಸ್ಗೆ ಹಾಕೋಬೋದು. ಒಂಥರ ರಿಲೀಫ್ ಕೊಡುತ್ತೆ, ಒಂದು ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡುತ್ತೆ. ಅದೇ ಬೇರೆ ಒಂದು ಲೋಕ ಅದು. ಸೊ ಅದನ್ನು ಹಾಳು ಮಾಡ್ಕೋಬೇಡಿ, ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ತುಂಬ ಜನ ಏನಂತಂದರೆ ಟಿಕ್ ಟಾಕ್ ಅಂತಂದರೆ ವಲ್ಗರ್ ಅಪ್ಲಿಕೇಶನ್, ಇದು ಮಾಡೋ ಕೆಲಸ ಇಲ್ಲದವ್ರು ಯೂಸ್ ಮಾಡುವಂಥ ಅಪ್ಲಿಕೇಶನ್ ಅದು ಇದು ಅಂತ ಅಂದ್ಕೊಳ್ತಾರೆ. ಬಟ್ ಅದು ಅವ್ರಿಗೆ ಅವರ ಅನಿಸಿಕೆ ಅವ್ರದ್ದು. ಬಟ್ ನಾನು ಹೇಳ್ತೀನಿ ನಿಮಗೆ, ಸೊ ಇದರಲ್ಲಿ ಒಂದು ರಿಲೀಫ್ ಸಿಗುತ್ತೆ. ಒಂದು ಟೈಮ್ ಪಾಸ್ಗೆ ಒಂದು ವೀಡಿಯೋ ಮಾಡ್ತಿರಲ್ಲ, ಸೊ ಅದು ಒಂಥರ ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡುತ್ತೆ. ಸೊ ಒಂದು ಕಾರಣಕ್ಕೆ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿ. ಸೊ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಒಂಥರ ಆ ಒಂದು ಅಪ್ಲಿಕೇಶನ್ ಒಂಥರ ನಮಗೆ ಬೇರೆ ಥರ ಕಾಣಿಸುತ್ತೆ, ಒಂದು ಡೆತ್ ಅಪ್ಲಿಕೇಶನ್ ಥರ ಕಾಣಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಸೊ ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಅನಿಸಿರ್ಬೋದು ಈ ಥರ ಎಲ್ಲ ಮಾಡಬೇಕಾ ಲೈಕ್ಸ್ಗೋಸ್ಕರ ಅಂತ ಅನಿಸಿರುತ್ತೆ. ಖಂಡಿತವಾಗ್ಲೂ ನನಗೂ ಕೂಡ ಅನ್ನಿಸ್ತಾ ಇರುತ್ತೆ. ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ ಟಿಕ್ ಟಾಕಲ್ಲಿ. ಸೊ ಇನ್ನೂ ಆ ಥರ ಸ್ಟಂಟ್ಗಳು ಮಾಡೋದಾಗ್ಬೋದು, ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋದಾಗ್ಬೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಸೊ ನಾನು ಯಾವಾಗಲೂ ಹೇಳೋದು, ಸೊ ನಿಮ್ಮ ಒಂದು ಪೇರೆಂಟ್ಸ್ನ ಒಂದು ತಲೆಯಲ್ಲಿ ಇಟ್ಕೊಂಡಿರಿ, ನೀವು ಏನು ಮಾಡ್ತಾಯಿದ್ದೀರಾ ಅಂತ. ಯಾಕೆ ಅಂತಂದರೆ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ, ನೀವು ಏನು ಮಾಡ್ತೀರಾ, ಏನು ಬಿಡ್ತೀರಾ, ಏನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ನೀವು ಸಡನ್ನಾಗಿ ಈ ರೀತಿ ಒಂದು ವೀಡಿಯೋ ಮಾಡೋದಕ್ಕೋಗಿ ಈ ಥರ ಸ್ಪಾಟ್ ಔಟ್ ಆಗಿಬಿಟ್ರೆ ಹೆಂಗೆ ಇವೆಲ್ಲ ಅಂತ ನನ್ನ ಪ್ರಕಾರ. ಸೊ ನಿಮಗೆಲ್ಲ ಏನನ್ಸುತ್ತೆ, ಈ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಇನ್ನೂ ಟಿಕ್ ಟಾಕಲ್ಲಿ ತುಂಬ ಜನ ಟಿಕ್ ಟಾಕ್ ಬ್ಯಾನ್ ಮಾಡಬೇಕು ಅಂತ ಇರ್ತಾರೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ಬಟ್ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಾಯಿಲ್ಲ ತುಂಬ ಜನಕ್ಕೆ ಅಷ್ಟೇ. ಸೊ ಒಟ್ನಲ್ಲಿ ಕೊನೆಯದಾಗಿ ಹೇಳೋದು ಇಷ್ಟೇ, ಫೇಮಸ್ ಆಗಬೇಕು ಅಂತ ನಿಮ್ಮ ಮನೇಲಿ ಬರೆದಿದ್ರೆ ಹಾಗೆ ಆಗ್ತೀರಾ. ಸೊ ಈ ಥರ ಎಲ್ಲ ರಿಸ್ಕ್ ತೊಗೊಂಡೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಅನಿಸಿಕೆ ಏನು, ಈ ಥರ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾರೋ ನೋಡಿದ್ರೆ ನಿಮಗೆಲ್ಲ ಏನು ಅನಿಸುತ್ತೆ? ಸೊ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.